ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣಾಂಶದ ಮುಂದಿನ ಅಂಶವನ್ನು ತಿಳಿಯೋಣ. ಇವತ್ತಿನ ಒಂದು ಅಧ್ಯಯನದಲ್ಲಿ ನಾವು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಂಧಿ ಅಂದ್ರೆ ಏನು, ಸಂಧಿಯಲ್ಲಿ ಎಷ್ಟು ಪ್ರಕಾರ ಬರುತ್ತವೆ ಅನ್ನೋದು ಈ ಒಂದು ಅಧ್ಯಯನದಲ್ಲಿ ನಾವು ಪ್ರಾರಂಭ ಮಾಡೋಣ. ಬನ್ನಿ ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಸಂಧಿಗಳ ಅರ್ಥ: ಎರಡು ಪದಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಆ ಪದಗಳ ಮೊದಲ ಪದದ ಕೊನೆಯ ಅಂಶವು ಮತ್ತು ಎರಡನೆಯ ಪದ ಮೊದಲ ಅಂಶವು ಅರ್ಥಕ್ಕೆ ವ್ಯತ್ಯಾಸ ಮಾಡದಂತೆ ಸೇರುವುದಕ್ಕೆ ಸಂಧಿ ಅನ್ನುತ್ತೇವೆ. ಅಂದ್ರೆ ಸಂಧಿ ಅಂದ್ರೆ ಏನಂದ್ರೆ ಎರಡು ಪದಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಬರುವುದಕ್ಕೆ ನಾವು ಸಂಧಿ ಅನ್ನುತ್ತೇವೆ. ಅಂದ್ರೆ ಇನ್ನೂ ಒಂದು ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ, ಸಂಧಿಯಲ್ಲಿ ಕಾಲ ವಿಳಂಬವಿಲ್ಲದಂತೆ ಮತ್ತು ಆ ಪದಗಳ ಮೊದಲನೇದು ಅಂದ್ರೆ ಫಸ್ಟ್ ಪದದ ಕೊನೆಯ ಅಂಶ ಮತ್ತು ಎರಡನೇ ಪದದ ಮೊದಲ ಅಂಶ ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಸೇರುವುದಕ್ಕೆ ಸಂಧಿ ಅನ್ನುತ್ತೇವೆ. ಅಂದ್ರೆ ಮೊದಲನೇ ಪದಕ್ಕೆ ಕೊನೆಯ ಪದ ಮತ್ತು ಎರಡನೇ ಪದಕ್ಕೆ ಮೊದಲನೇ ಪದ ಅರ್ಥ ಸೇರದಂತೆ ಬರುವುದಕ್ಕೆ ನಾವು ಸಂಧಿ ಎಂದು ಕರಿತೇವೆ. ಅಂದ್ರೆ ಯಾವ ರೀತಿ ಬರ್ತಪ್ಪ ಅಂತ ಅನ್ನೋದು ನಾನು ಹೇಳ್ತೀನಿ. ಸಂಧಿ ಅಂದ್ರೆ ನಾವು ಯಾವುದೇ ಒಂದು ಪರೀಕ್ಷೆಯಲ್ಲಿ 10ನೇ ಪರೀಕ್ಷೆಯಲ್ಲಿ PUC ಯಲ್ಲಿ ಕೇಳುವ ಪ್ರಶ್ನೆಗೆ ನಾವು 2 ಅಂಕಕ್ಕೆ ಅಥವಾ 1 ಅಂಕಕ್ಕೆ ಉತ್ತರಿಸುವುದೇನಪ್ಪಾ ಅಂತಂದ್ರೆ, ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋಣ. ಮನೆ ಪ್ಲಸ್ ಇಂದ ಇಸ್ಈಕ್ವಲ್ ಟು ಮನೆಯಿಂದ. ಅಂದ್ರೆ ಮೊದಲನೇ ಪದ ಏನಾಗಿದೆ, ಕೊನೆಯ ಪದ ಏನಾಗಿದಪ್ಪ ಅನ್ನೋದು ಇಲ್ಲಿ ನೋಡಿ. ಪದಗಳ ಮೊದಲನೇ ಪದ ಕೊನೆಯ ಅಂಶ ಅಂದ್ರೆ ಮೊದಲನೇದು ಕೊನೆಯ ಅಂಶ ಮತ್ತು ಎರಡನೇದು ಮೊದಲು ಮತ್ತು ಎರಡನೇ ಪದದ ಮೊದಲ ಅಂಶ ಅಂದ್ರೆ ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಯಾವ ರೀತಿ ಸೇರ್ತಾರಪ್ಪ ಅಂದ್ರೆ, ಇಲ್ಲಿ ಮನೆ ಪ್ಲಸ್ ಇಂದ ಇಸ್ಈಕ್ವಲ್ ಟು ಮನೆಯಿಂದ. ಇಲ್ಲಿ ನೇ ಅಂದ್ರೆ ಎ ಪ್ಲಸ್ ಇ ಅದಲ್ಲ, ಇ ಅಂದ್ರೆ ಸ್ವರದಲ್ಲಿ ನಾವು ಏನು ತೆಗೆ ಬರುವುದಿಲ್ಲ. ಇ ಇಸ್ಈಕ್ವಲ್ ಟು ಯ. ಇಲ್ಲಿ ಎ, ಇಲ್ಲಿ ಇ ಅಂದ್ರೆ ಯ. ನಮ್ಗೆ ಎ ಮತ್ತು ಇ ಎರಡು ಹೋಗಿ ನಮ್ಗೆ ಏನ್ ಬಂದದಪ್ಪ ಅಂದ್ರೆ ಯ ಬಂದದ. ಇಂದ ಇಲ್ಲಿ ಬಂದದಲ್ಲ, ಇಂದ ಎರಡು ಹೋಗಿ ನಮಗ್ ಬಂದಿರ್ತಕ್ಕಂಥದ್ದೇ ಯ ಅಕ್ಷರ. ಅದಕ್ಕ ಏನಂತೀವಪ್ಪ ನಾವು ಅಂದ್ರೆ ಆಗಮ ಸಂಧಿ ಎಂದು ಕರಿತೇವೆ. ಅಂದ್ರೆ ಎರಡು ಹೋಗ್ಯವ, ಇಲ್ಲಿ ಏನು ಹೋಗ್ಯದ, ಏನು ಹೋಗ್ಯದ, ಎರಡು ಹೋಗಿಗೆ ಸಿಂದು ನಮ್ಗೆ ಬಂದಿರೋದು ಯ ಅಕ್ಷರ, ಆಗಮ ಆಗಿರೋದು ಯ ಅಕ್ಷರ. ಈ ರೀತಿ ಮೊದಲನೇದು ಕೊನೆಯಲ್ಲಿ ಬರ್ತಕ್ಕಂಥ ಪದಗಳನ್ನು ಮೊದಲನೇದಕ್ಕೆ ಕೊನೆ ಅಕ್ಷರ ಬಂದಿದೆ, ಎರಡನೇದಲ್ಲಿ ಫಸ್ಟ್ ಅಕ್ಷರ ಬಂದಿದೆ. ಈ ರೀತಿ ಸ್ವರಗಳು ಬರುವುದನ್ನು ನಾವು ಸಂಧಿಗಳು ಎಂದು ಕರೆಯುತ್ತೇವೆ. ಇನ್ನೊಂದು ನೋಡ್ರಿ, ಮಾತು ಪ್ಲಸ್ ಅನ್ನು ಇಸ್ಈಕ್ವಲ್ ಮಾತನ್ನು. ಇಲ್ಲಿ ಏನು, ಇದು ತು ಅಂದ್ರೆ ಇಲ್ಲಿ ಏನಪ್ಪಾ ನಮಗ್ ಸಿಗೋದಂದ್ರೆ ಉ ಅಕ್ಷರ ಸಿಗುತ್ತೆ. ಅನ್ನು ಅಂದ್ರೆ ಇಲ್ಲಿ ನಮ್ಗೆ ಸ್ವರ ಅ ಅದ, ಇಸ್ಈಕ್ವಲ್ ಟು ಉ. ಇಲ್ಲಿ ತು ಪ್ಲಸ್ ಅ ಅಂದ್ರೆ ಇಲ್ಲಿ ಉ ಮತ್ತೆ ಅ ಎರಡೂ ಲೋಪವಾಗಿ ನಮ್ಗೆ ಊಕಾರ. ಇಲ್ಲಿ ಅಂದ್ರೆ ನಮ್ಗೆ ಉ ಏನಾಗಿದಪ್ಪ ಅಂದ್ರೆ ಇಲ್ಲಿ ಉ ಲೋಪವಾಗ್ಯದ, ಊಕಾರ ಏನಾಗಿದಪ್ಪ ಅಂದ್ರೆ ಲೋಪವಾಗ್ಯದ. ಇದು ಓ ಹೋಗಿ ಊಕಾರ ಕೂಡ ಲೋಪವಾಗಿ ಮಾತು ಅನ್ನೋದು ಬರುತ್ತದೆ. ಈ ರೀತಿ ನಾವು ಬಿಡಿಸಿದಾಗ ಯಾವುದು ಲೋಪವಾಗಿದೆ, ಯಾವುದು ಆಗಮವಾಗಿದೆ ಅನ್ನೋದು ತಿಳಿಸ್ಕೊಡ್ತದ. ಈಗ ನಾವು ಸಂಧಿಗಳಲ್ಲಿ 2 ಪ್ರಕಾರಗಳಿವೆ. ಅವುಗಳೆಂದರೆ ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಸ್ವರ ಸಂಧಿ ಅಂದ್ರೆ ಏನು, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು
ಸ್ವರ ಸಂಧಿ ಎನ್ನುತ್ತೇವೆ. ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಅದು ಸಂಧಿ ಆದರೆ ಅದಕ್ಕೆ ನಾವು ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಯಾವ ರೀತಿಯಪ್ಪ ಅಂತಂದ್ರೆ, ಉದಾಹರಣೆ, ಸ್ವರ ಪ್ಲಸ್ ಸ್ವರ ಇಸ್ ಟು ಸ್ವರ ಸಂಧಿ. ಅಂದ್ರೆ ಸ್ವರದ ಮುಂದೆ ಸ್ವರನೇ ಬಂದ್ಬಿಟ್ಟು ಅದು ಸ್ವರ ಸಂಧಿಯಾಗಿ ಬರುತ್ತದೆ. ಈಗ ವ್ಯಂಜನ ಸಂಧಿ, ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ವ್ಯಂಜನ ಸಂಧಿ ಎನ್ನುತ್ತೇವೆ. ಅಂದ್ರೆ ವ್ಯಂಜನ ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ, ಸ್ವರದ ಮುಂದೆ ವ್ಯಂಜನ ಬಂದು ಮತ್ತು ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದು ವ್ಯಂಜನ ಸಂಧಿಯಾಗುತ್ತದೆ.